ಹಾಯ್ ಹೆಲೋ ನಮಸ್ತೆ, ನನ್ನ ಹೆಸರು ಸ್ವಾತಿ ಹೆಚ್ ನಾಯಕ್ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂತ ಹೋದ್ಮೇಲೆ ತೋರಿಸ್ತೀನಿ. ಬಾಯ್ ನಾನಿ. ಬಾಯ್. ನಾನು ಮೋನಿಕಾ ಹೋಗ್ತಾ ಇದೀವಿ. ಹೊರಡಕ್ಕೂ ಮುಂಚೆ ಮನೆ ಹತ್ರನೇ ಸ್ವಲ್ಪ ಫಿಟ್ ಚೆಕ್ಕಿಗೋಸ್ಕರ ವೀಡಿಯೋಸ್ ಮಾಡ್ಕೊಂಡ್ವಿ. ಆ್ಯಂಡ್ ದಿಸ್ ವಾಸ್ ಮೈ ಔಟ್ಫಿಟ್. ಹೇಗಿದೆ ಕಾಮೆಂಟ್ ಮಾಡಿ. ಆಮೇಲೆ ಮೋನಿಕಾ ಕೂಡ ಬಂದ್ಬಿಟ್ಟು ಜಾಯ್ನ್ ಆದ್ಲು. ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ಸ್ ಎಲ್ಲ ಆದಮೇಲೆ ಹೊರಟ್ವಿ ನಾವು. ಸೊ ನಾವು ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ, ಕಾಯ್ತಾ ಇದ್ದೀವಿ. ನಿಯನ್ ಮೋನಿಕಾ ಅವಳು ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಸೊ ಓಕೆ, ಹೋದ್ಮೇಲೆ ತೋರಿಸ್ತೀನಿ. ಒಳ್ಳೆ ವ್ಯೂ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಹಿಯರ್ ವಿ ಆರ್. ನಾವು ಇವಾಗ ಹೋಗ್ತಾ ಇದ್ವಿ. ಓಕೆ, ಸೊ ಗೈಸ್, ಫುಲ್ ಇಲ್ಲೆಲ್ಲಾನು ಪಾಟ್ರಿನೇ ಇದೆ ನೋಡಿ. ಸ್ಟ್ರೀಟ್ ಫುಲ್ ಅದೇ ಇತ್ತು. ಸೊ ನಮ್ಗೆ ಎಲ್ಲಿ ಹೋಗ್ಬೇಕಂತ ಕನ್ಫ್ಯೂಸ್ ಆಗಿತ್ತು. ಮೋನಿಕಾ ಒಂದು ರೌಂಡ್ ಹೋಗ್ಬರೋಣ ಅಂತ ಅಂದ್ಲು. ಇದು ಫುಲ್ ಪಾಟ್ರಿ ಟೌನ್ ಅಂತಾನೆ, ಎಲ್ಲ ಕಡೆ ಫುಲ್ ಅದರದ್ದೇ ಇದೆ. ಸೊ ಮೋನಿಕಾ ನಾನು ಇವಾಗ ಎಲ್ಲಿಗೆ ಹೋಗ್ಬೇಕಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ತೀವಿ. ಬಹಳ ದಿನಗಳಿಂದ ನಾನು ಮೋನಿಕಾ ಅನ್ಕೊತಾ ಇದ್ವಿ ಹೋಗಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಫೈನಲಿ ನಾವು ಹೋದ್ವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್, ನಿಮಗೆ ನೀವು ಟೈಮ್ ಕೊಟ್ಕೊಳ್ಳೇಬೇಕು. ನಾವು ಪಾಟ್ರಿ ಟೌನಿಗೆ ಬಂದಿದ್ದೀವಿ. ಎಲ್ಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಡಿಸೈಡ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀವಿ. ದಿಸ್ ಇಸ್ ಇನ್ ಬ್ಯಾಂಗ್ಳೂರ್. ನಂಬಕ್ಕಾಗತ್ತಾ? ಬ್ಯಾಂಗ್ಳೂರಲ್ಲಿ ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅದೇ ಇರೋಟಿ. ಸೊ ಒಂದು ಹಳ್ಳಿ ವೈಬ್ ಕೊಡ್ತಾ ಇತ್ತು. ಆ್ಯಂಡ್ ಮೈಂಡ್ ರಿಫ್ರೆಶ್ ಆಗೋವಂಥ ವೈಬ್ ಅದು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಯು ಗೋ ಹಿಯರ್ ಒನ್ ವಿಸಿಟ್ ಮಾಡಿ. ಅದೇನೋ ಗೊತ್ತಿಲ್ಲ ನನಗೆ, ಈ ವಿಂಟೇಜ್ ವೈಬ್ಸ್ ಅಂದರೆ ಈಗ ಹಳೆ ಕಾಲದ ಮನೆ ಆ್ಯಂಡ್ ಹಳೆ ಕಾಲದ ಈಗ ಇದೆಲ್ಲ ಅವಾಗಿಂದ ಬಂದಿರೋದಲ್ವಾ. ಸೊ ಈ ಥರದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಈಗ ಹಳೇದು ಮನೇಲಿ ಯಾವುದಾದ್ರೂ ಹಳೆ ವಸ್ತು ಸಿಕ್ಕರೆ ಎಷ್ಟು ಖುಷಿ ಆಗುತ್ತೆ. ಯಾವುದಾದ್ರೂ ಹಳೆ ಮನೆಗಳು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಆ್ಯಂಡ್ ಯಾರಾದರೂ ಹಳೇ ಪರಿಚಯ ಇರೋ ಜನಾನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಅದೇ ಥರ ಈಗ ಅವಾಗಿಂದ ಯೂಸ್ ಮಾಡ್ಕೊಂಡು ಬಂದಿರೋ ಥಿಂಗ್ಸ್ನ ಇವಾಗ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಎಲ್ಲ ತರಹದ ಮಡಿಕೆಗಳು, ಇದರ ಪುಟಾಣಿ ಮಿನಿಯೇಚರ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿದೆ ನೋಡಿ. ಹೇಗಿದೆ? ನೈಸ್ ನೋ? ಎಲ್ಲ ತರಹದ್ದು ಇದೆ ನೋಡಿ, ಡಿಸೈನ್ಸ್ ಎಲ್ಲ. ಇನ್ನು ಬೇರೆ ಕಡೆ ಇದೆ ತೋರಿಸ್ತೀವಿ. ನನಗೂ ಮೋನಿಕಾಗೂ ತುಂಬ ಖುಷಿಯಾಗಿತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ವಿ ನಾನು ಮೋನಿಕಾ ಅಂತೂ. ಪಾಟ್ರಿ ಟೌನಿಗೆ ಬಂದಿದ್ದೀವಿ ಪಾಟ್ಸ್ ಮಾಡೋಕ್ಕೆ, ನಮ್ಮ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಧೂಪ ಹಾಕೋದಿಕ್ಕಿದು ಎಷ್ಟು ಚೆನ್ನಾಗಿದೆ ನೋಡಿ. ಆನ್ಲಿವೆ ಕೋಳಿ ಮರಿಗಳು. ಫೈನಲಿ ನಾವು ಎಲ್ಲ ಸುತ್ತಾಡಿದ್ದಾದ್ಮೇಲೆ ನಾವು ಇಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇಲ್ಲಿ ಮಾತಾಡಿದ್ವಿ ಅವ್ರ ಜೊತೆ. ಒಬ್ಬರಿಗೆ 3 ಪೀಸಸ್ ಮಾಡೋಕ್ಕೆ ಅಲೋ ಇತ್ತು. ರೇಂಜ್ ಬಂದ್ಬಿಟ್ಟು ಅಫೋರ್ಡಬಲ್ಲೇ ಇದೆ. ಸೊ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಇಲ್ಲಿಗೆ ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ. ಈ ಶಾಪ್ನ ಫ್ಯಾಮಿಲಿ ರನ್ ಮಾಡ್ತಿದೆ. ಆ್ಯಂಡ್ ಪಾಟ್ರಿ ಟೌನ್ ಬಂದ್ಬಿಟ್ಟು ಎಲ್ಲ ರಿಲೇಟಿವ್ಸೇ ಇದ್ದಾರೆ ಅಲ್ಲಿ. ಸೊ ಅವರೇ ಎಲ್ಲ ಇಟ್ಟಿರೋದು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು. ಸುಮಾರು ವರ್ಷಗಳಿಂದ ಇವ್ರು ಇದನ್ನೇ ಮಾಡ್ತಾ ಇದ್ದಾರಂತೆ. ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಮಗೆ ಪಾಟ್ರಿ ಬಗ್ಗೆ ಏನೂ ಗೊತ್ತಿರಲ್ಲ ಆ್ಯಂಡ್ ಬಿಗಿನರ್ ಇದ್ದೀವಿ ಅಂತ ಅಂದರೆ ಇಟ್ಸ್ ಓಕೆ. ಅವ್ರು ತುಂಬ ಬೇಸಿಕ್ಕಾಗಿ ಸ್ಟಾರ್ಟಿಂಗಿಂದನೇ ಹೇಳ್ಕೊಡ್ತಾರೆ. ಆ್ಯಂಡ್ 3 ಪಾಟ್ಸ್ ಕೂಡ ನಿಮ್ಮದೇ ಕೈಯಲ್ಲಿ ಮಾಡಿಸ್ತಾರೆ.
ಹೆಂಗೆ ಟೈಮ್ ಹೋಗ್ತಾಯಿತ್ತು ಗೊತ್ತೇ ಆಗ್ತಾ ಇರಲಿಲ್ಲ. ಅಂದರೆ ಪ್ರಪಂಚನೇ ಮರ್ತೋಗ್ಬಿಡ್ತೀರಾ ಆ ಥರ. ಬೇರೆ ಯಾವುದೇ ಯೋಚನೆಗಳು ಬರಲ್ಲ, ನಿಮ್ಮೊಟ್ಟಿಗೆ ನೀವು ನಿಮಗೆ ಖುಷಿಯಾಗೋದನ್ನ ಮಾಡ್ತಾ ಇರೋದು. ನಮ್ಮ ಕೈಯಾರೆ ನಾವೇ ಏನೋ ಒಂದು ಮಾಡ್ತಾಯಿದ್ದೀವಿ ಅಂತ ಅಂದರೆ ಅದು ಹೆಂಗಿದ್ರು ಏನು ಮಾಡ್ತಾಯಿದ್ರು ಇಷ್ಟ ಆಗುತ್ತೆ. ಕಟ್ಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಇದೆ ಅಂತ ಅಂದ್ಬಿಟ್ಟು ಅವರೇ ಮಾಡ್ತಾಯಿದ್ರು, ಮತ್ತೆ ಹಾಳಾದರೆ ಅಂತ ಅಂದ್ಬಿಟ್ಟು. ಈ ಥರ ನಿಮಗೆ ಯಾವ್ದು ಬೇಕೋ ಆ ಡಿಸೈನ್ ಮಾಡ್ಕೊಬೋದಿತ್ತು. ಡಿಸೈನ್ ಎಷ್ಟು ಕಾಂಪ್ಲಿಕೇಟೆಡ್ ಆಗಿರುತ್ತೋ ಅಷ್ಟು ಅಮೌಂಟ್ ಜಾಸ್ತಿ ಆಗುತ್ತೆ. ಬಂಜಾರ ಅಂತ ಗೊತ್ತಲ್ಲ, ಅಂದ್ರೆ ಕರ್ನಾಟಕದವರೇನೆ. ಕರ್ನಾಟಕದಲ್ಲಿ ಎಲ್ಲ ಕಡೆ ಇರ್ತಾರೆ. ಕರ್ನಾಟಕದಲ್ಲಿ ಎಲ್ಲ ಲೇಖರು ಎಲ್ಲ ಮೇಲಿಂದ ಕೆಳಗಡೆ ಈ ಥರ ಫಸ್ಟಿಗೆ ಕೈಗೆ ನೀರು ಹಚ್ಕೊಂಡು ಆಮೇಲೆ ಮಾಡಬೇಕು. ನಾವಿದನ್ನ ಹೇಗೆ ನೋಡ್ತೀವಿ ಅದೇ ಥರ, ಅಂದರೆ ನಮ್ಮ ದೃಷ್ಟಿಕೋನ ಮ್ಯಾಟರ್ ಆಗುತ್ತೆ. ಇದು ಒಳ್ಳೆ ಟೈಮು, ಖುಷಿ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದರೆ ಅದೇ ಥರ. ಬಿಡಪ್ಪ ಇದು ಟೈಮ್ ವೇಸ್ಟ್ ಅಂದರೆ ಅದೇ ಥರ. ಅಂದರೆ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ಮೈಂಡ್ ಸೆಟ್. ಇಷ್ಟಪಟ್ಟು ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಸಮ್ ಮೋರ್ ಡಿಸೈನ್ಸ್, ಬಿಗರ್ ದ ಸೈಜ್ ಇನ್ನೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಎಷ್ಟು ಚಿಕ್ಕದು ಮಾಡ್ತೀರಾ ಅಷ್ಟು ಅದ್ರ ಮೇಲೆ ಆ ಥರ ಹೋಗುತ್ತೆ. ನೀರು ಹಾಕಿಬಿಟ್ಟು ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇದು ಸುತ್ತಿಲ್ಲ. ನೀರು ಒಂದು ಬಿಟ್ಟು ಬೇರೆ ಏನಾದರೂ ಹಾಕ್ಕೊಬೋದು. ಬೌಲ್ ಥರ ಯೂಸ್ ಮಾಡ್ಬೋದು, ಮೇಲೆ ಇಟ್ಕೊಳ್ಳೋದು. ಚಿಕ್ಕದು ಬೌಲ್, ಇದು ಒಂದು ಬೌಲ್, ಇದು ಕ್ಯಾಪ್ ಇಲ್ಲ, ಇದು ಕ್ಯಾಪ್ ಇದೆ. ಅದು ಕ್ಯಾಪ್ ಮಾಡೋದಕ್ಕೆ ಮೆಷರ್ಮೆಂಟ್ ಮಾಡ್ತಾರೆ. ಇಲ್ಲ ಫಿಕ್ಸ್ ಮಾಡಬೇಕಂತ ಕೆಳಗಡೆ ಇಟ್ಬಿಟ್ಟು ಮಾಡಿದ್ರೆ ಆಗಲ್ಲ. ಇದಕ್ಕೆ ಇದು ಮಾಡಿದಾಗ ಲೈನ್ ಬರಲ್ವಾ? ಬಹಳ ವರ್ಷದಿಂದ ಇದೆ, ಇಲ್ಲೇ ಇದೆ. 1980 ಹೌದು, ನಾನು 8th ಕ್ಲಾಸ್ ಅವಾಗ ಸ್ಕೂಲ್ ಬಿಟ್ಟು ಬಿಸ್ನೆಸ್ ಮಾಡ್ತಾರೆ. ನಿಮಗೆ ಗೊತ್ತಿತ್ತು ಅಂತ ನಾನು ಹೆಂಗೆ ಕಲ್ತಿದ್ದೆ? ಅವ್ರು ಇದನ್ನೇ ಮಾಡ್ತಾರೆ ಫುಲ್ ಅವರು ಇಲ್ಲೇ. ಇದು ನಮ್ಮದು 7ನೇ ಜನರೇಷನ್. ಎಲ್ಲ ಎಲ್ಲರೂ ಎಲ್ಲ ಹೋಗಿದ್ದಾರೆ, 3 ಜನ ಹೋಗಿದ್ದಾರೆ ಬಿಕಾಮ್. ನಾನು ನಮ್ಮ ದೊಡ್ಡಮ್ಮ ಹೋಗಿದ್ದೆ, ನಮ್ಮ ಮನೇಲಿ ಮಕ್ಕಳೆಲ್ಲ ಹೋಗಿದ್ದಾರೆ ಡಿಗ್ರಿ. ನನ್ನ ಮಗಳು ಅವರು ಡಿಗ್ರಿ ಮುಗಿಸಿದ್ದಾರೆ, ಅವ್ರ ತಂಗಿ ಒಬ್ಬರಿದ್ದಾರೆ, ಅವರು ಟ್ರೈನಿಂಗ್ ಕೊಡ್ತಾರೆ ಪಾಟು, ಅವರು ಡಿಗ್ರಿ ಮುಗಿಸಿದ್ದಾರೆ. ಟ್ರೈನಿಂಗ್ ಕೊಡ್ತಾರಾ? ನೀವೇ ಕೊಡ್ತೀರಾ? ನಾವೇ ಕೊಡ್ತೀವಿ. ನಂದು 3 ಪೀಸಸ್ ಮಾಡೋದು ಇಷ್ಟು ಬೇಗ ಮುಗ್ದೋಯ್ತು. ಅಂಕಲ್ ಜೊತೆ ಚಿಟ್ ಚಾಟಿಂಗ್ ಮಾಡ್ತಾ ನಂಗೆ ಗೊತ್ತೇ ಆಗಲಿಲ್ಲ. ನೆಕ್ಸ್ಟ್ ಇಟ್ ವಾಸ್ ಮೋನಿಕಾಸ್ ಟೈಮ್. ದಿಸ್ ವಾಸ್ ಮೇಡ್ ಬೈ ಹರ್. ಇಷ್ಟು ಐಟಮ್ಸ್ ನಾವು ಮಾಡಿದ್ದು, ಸೊ ಅವ್ರು ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾಯಿದ್ರು ನಮಗೆ. ಇದನ್ನ ಆ್ಯಕ್ಚುಲಿ ಮೋನಿಕಾ ಮಾಡಿದ್ದು, ನಾನು ಹಾಗೆ ಇಟ್ಕೊಂಡು ಸುಮ್ಮನೆ ವೀಡಿಯೋ ಮಾಡಿಸ್ಕೊಂಡೆ ಅಷ್ಟೇ. ಈ ಬೌಲ್ ಮಾತ್ರ ನಾನೇ ಮಾಡಿದ್ದು. ಪಾಟ್ರಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋದ್ರಿಂದ ಅಲ್ಲಿ ತುಂಬ ಜನ ಬರ್ತಾಯಿದ್ರು. ಸೊ ನಾವು ಬೇಗ ಪ್ಯಾಕ್ ಮಾಡಿಸ್ಕೊಂಡು ಹೊರಟ್ವಿ ಅಲ್ಲಿಂದ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.